ಭೂಮಿಯವರು, ಈ ಜ್ಯೂಸು ಎಷ್ಟು ಚೆನ್ನಾಗಿದೆ, ಯಾವುದಕ್ಕೂ ಇನ್ನೊಂದು ಹೇಳಿಬಿಡೋಣ. ಅಣ್ಣ, ಇದು ಇನ್ನೂ ಒಂದು ತಂದ್ರಾ? ಥ್ಯಾಂಕ್ಸ್ ಅಣ್ಣ. ಮತ್ತೆ ಮತ್ತೆ ತರಿಸ್ಕೊಂಡು ಕುಡಿತಾರೆ. ಅಕ್ಕ, ಏ ಅಕ್ಕ, ನಾನಾ? ನೀನೇ? ಬಾ ಇಲ್ಲಿ, ಬಾ ಕೂತ್ಕೋ. ಏಯ್ ಮೊಟ್ಟೆ, ನಾನಾ? ನೀನೇ? ಬಾ ಕೂತ್ಕೋ. ಹಲೋ ಮೊಟ್ಟೆ, ಏನು ಹೆಸರು? ಮೊಟ್ಟೆ ಬಾಸ್ ಸಜನಿಕಾ ಅಂತ. ಓ ಸೂಪರ್. ಅದು ಸರಿ, ನಮ್ಮ ಸಾಹೇಬರು ಎಲ್ಲಿ ಹೋದರು? ಏ ಮೊಟ್ಟೆ, ನಮ್ಮ ಸಾಹೇಬರು ಎಲ್ಲೋ? ಕೌನ್ಸ ಸಾಹೇಬ್? ಏನು? ಅಲ್ಲಿ ಕೂದಲಿಲ್ಲ, ಏನು ಕಿರ್ಕೊತಾ ಇದೆಯಾ ಮೊಟ್ಟೆ? ಅವನು ಹುಚ್ಚ. ಇವಾಗ ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಸಾಹೇಬರು ನನಗೆ ಬೇಕು. ನಮ್ಮ ಸಾಹೇಬರು ಇಲ್ಲ ಅಂತ ನಾನು ಟೆನ್ಷನಲ್ಲಿ ಇದ್ದರೆ ನೀವಿಬ್ಬರು ಕೂತಿದ್ದೀರಾ? ಏ ಮೊಟ್ಟೆ, ಎದ್ದೇಳೋ ಮೇಲೆ. ಏಯ್ ಅಕ್ಕ, ಎದ್ದೇಳೋಕೆ. ಅವನ ಭಾಷೆಯಲ್ಲಿ ಏನಂತಾರಕ್ಕ? ಊಟೋ. ಏ ಊಟೋ ಊಟೋ. ನಮ್ಮ ಸಾಹೇಬರು ಸಿಗೋವರೆಗೂ ನಾನು ನಿಮ್ಮಿಬ್ಬರನ್ನ ಬಿಡೋದಿಲ್ಲ. ಸಾಹೇಬ್ರೇ ಅಂತ ಅಳುತ್ತಾಳೆ ಭೂಮಿ. ನನಗೆ ಸಾಹೇಬರು ಬೇಕು, ಸಾಹೇಬರು. ಏ ಇರೋ ಆಲ್ಕೋವಾ, ಇಲ್ಲೆಲ್ಲ ಸಿಗೋದಿಲ್ಲ ಕಣೋ ಮೊಟ್ಟೆ. ಸಾಹೇಬ್ರೆ, ಯಾಕೆ ಕೇಳಿಸ್ತಿಲ್ವಾ ನಮ್ಮ ಸಾಹೇಬ್ರಿಗೆ? ಎಂಥ ಟೈಮಿಂಗಿಗೆ ಎಂಥ ಸಾಂಗ್ ಹಾಕಿದರು. ಏ ಮೊಟ್ಟೆ. ಒಳಗೆ ಸೇರಿದರೆ ಗುಂಡು ಸಾಂಗ್ ಹಾಕಿರ್ತಾರೆ. ಬಾಟಲ್ ತಗೊಂಡು ಕುಡಿತಾ ಡ್ಯಾನ್ಸ್ ಮಾಡುತ್ತಾರೆ. ಭೂಮಿ ಬೀಳುತ್ತಿರುತ್ತಾರೆ. ಆಗ ಅಜಿತ್ ಬಂದು ಹಿಡ್ಕೊತಾರೆ. ಆಗ ವೇಟರ್ ಬಂದು, ಸಾರಿ ಸರ್, ನಮ್ಮ ಅರ್ಜುನ್ಗೆ ಕಿವಿ ಕೇಳಿಸಲ್ಲ, ಜ್ಯೂಸ್ ತರೋಕೆ ಹೋಗಿ ಡ್ರಿಂಕ್ಸ್ ಕೊಟ್ಬಿಟ್ಟಿದ್ದಾನೆ ಸರ್. ಸಾಹೇಬ್ರೆ, ಎಲ್ಲಿ ಹೋಗಿದ್ರಿ ಸಾಹೇಬ್ರೆ? ನೀವು ನನ್ನ ಬಿಟ್ಟು ನೀವು ಎಲ್ಲಿ ಹೋಗಿದ್ರಿ? ನಾನು ಬೇಡವಾ ನಿಮಗೆ? ಇಷ್ಟು ಬೇಗ ಈ ಭೂಮಿ ಬೇಡವಾಗಿ ಹೋದ್ಲಾ ನಿಮಗೆ? ಎಲ್ಲಿ ಹೋಗಿದ್ರಿ ನೀವು? ಫೋನ್ ಬಂದಿತ್ತು, ಮಾತಾಡೋದಕ್ಕೆ ಹೋಗಿದ್ದೆ. ಹಾಗಾದರೆ ನನ್ನ ಹೆಂಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ನೀವು? ಏನು ಮಾತಾಡಲ್ವಾ? ಏನು ಮಾತಾಡಲ್ಲ ಅಂದರೆ ಬೇಡ, ಮಾತಾಡಬೇಡಿ. ಇದೇ ಸಮುದ್ರಕ್ಕೆ ಬಿದ್ದು ಸತ್ತು ಹೋಗ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಒಂದು ದೊಡ್ಡ ತಿಮಿಂಗಲ ಇದೆ. ಅಲ್ಲಿ ಎಷ್ಟೊಂದು ಮೊಸಳೆ ಇದೆ. ಈ ಮೊಸಳೆಗಳೆಲ್ಲ ನನ್ನ ಕೈ ಹೀಗೆ ಚಾಚಿ ಕರಿತಾ ಇದೆ. ನಿಮಗೆ ನಾನು ಅಲ್ವಾ? ನಾನು ಸತ್ತು ಹೋಗ್ತೀನಿ. ಇರು ಮೊಸಳೆ, ನಾನು ಬಂದೆ. ಬಿಡಿ ಬಿಡಿ, ನಾನು ಹೋಗ್ತೀನಿ. ಬಿಡಿ ಸಾಹೇಬ್ರೆ, ನಾನು ಮೊಸಳೆ ಹತ್ತಿರ ಹೋಗ್ತೀನಿ. ಹೋಗಿ ಸತ್ತೋಗ್ತೀನಿ. ಮೊಸಳೆ, ನಾ ಬಂದೆ. ಅಜಿತ್ ಎತ್ಕೊಂಡು ರೂಮಿಗೆ ಹೋಗ್ತಾರೆ. ಭೂಮಿನ ಶ್ರವಣ್ ಅವರು, ಅಕ್ಕ ಹೇಳೋದು ಮರ್ತಿದ್ದೆ, ನಾಳೆ ಜವಳಿಯವರು ಬರ್ತಾರಲ್ಲ, ಅವರಿಗೆಲ್ಲ ಲೇಟೆಸ್ಟ್ ಸಾರಿನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ನಿನಗೇನಾದರೂ ಬೇರೆ ಚಾಯ್ಸ್ ಇತ್ತು ಅಂತ ಅಂದರೆ ಹೇಳಿಬಿಡು, ಬರುವಾಗ ಒಟ್ಟಿಗೆ ತಂದುಬಿಡ್ತೀವಿ. ಆಗ ಸಂಗೀತ, ಆಯ್ತಪ್ಪ. ಆಗ ನಚ್ಚಿ, ಮಾವ ಇನ್ನೊಂದು ಹೇಳೋದು ಮರೆತು ಹೋಗಿದ್ದೀರಾ? ಆಗ ಶ್ರವಣ್, ಒಡವೆಗಳು ತಾನೆ, ಅವರಿಗೂ ಫೋನ್ ಮಾಡಿ ಹೇಳಾಯಿತು. ಆಗ ನಚ್ಚಿ, ಅದೂ ಅಲ್ಲ, ಈ ಸೀರೆ ವಿಷಯ ಬಂದಾಗ ಈ ಲೇಡೀಸ್ ಎಲ್ಲ ಏನು ಮಾತಾಡ್ತಾರೆ ಅಂತ ಗೊತ್ತಲ್ವಾ? ಆಗ ಶ್ರವಣ್, ಓ ಅದಾ ರೀ, ಈ ಕಲರಲ್ಲಿ ಆ ಡಿಸೈನ್ ತೋರಿಸಿ. ಆಗ ನಚ್ಚಿ, ಈ ಕಲರಲ್ಲಿ ಈ ಡಿಸೈನ್ ತೋರಿಸಿ. ಆಗ ಸಂಗೀತ, ಏನೋ ತರಲೆ ಆಡ್ಕೊತಾ ಇದೀಯಾ? ಆಡ್ಕೋ. ಇನ್ನೆಷ್ಟು ದಿನಾನಪ್ಪ ನಿನಗೂ ಮದುವೆಯಾಗಿ ನಿನಗೂ ಒಬ್ಬಳು ಹೆಂಡತಿ ಬಂದು ಅವಳನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀಯಲ್ಲ, ಆಗ ಗೊತ್ತಾಗುತ್ತೆ ನಿನಗೆ ತರಲೆ. ಏ ಮದರ್ ಇಂಡಿಯಾ, ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ. ಆಗ ದೇವಯಾನಿ ಮನಸ್ಸಲ್ಲಿ, ನನ್ನ ಮಗಳು ಕೊನೆ ಪಕ್ಷ ನಚಿಕೇತ್ ಹೆಂಡತಿ ಆಗಬೇಕು ಅಂತ ಕನಸು ಕಾಣ್ತಿದ್ದೆ, ಆದರೆ ನನ್ನ ಮಗಳ. ಆಗ ಶ್ರವಣ್ ಮನಸ್ಸಲ್ಲಿ, ಶಾರದಾ, ಯಾವಾಗ ನಿನ್ನ ನೋಡ್ತೀನೋ ಅನಿಸ್ಬಿಟ್ಟಿದೆ. ನೀನು ಸಿಕ್ಕಿದ್ರೆ ಮಾತ್ರ ನಮ್ಮ ಪುಟಾಣಿ ಎಲ್ಲಿ ಹೋದ್ಲು ಅಂತ ಹೇಳೋದಕ್ಕೆ ಸಾಧ್ಯ. ದೇವರೇ, ಆದಷ್ಟು ಬೇಗ ನನ್ನ ಹೆಂಡತಿ ಮಗಳು ಸಿಗೋ ಹಾಗೆ ಮಾಡಪ್ಪ. ಆಗ ಸಂಗೀತ, ಏ ಶ್ರವಣ, ಏನು ಯೋಚನೆ ಮಾಡ್ತಿದೀಯಾ? ಅಕ್ಕ, ಅಶ್ವಿನಿ ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದಾಗ ಭಾವ ಅವಳನ್ನು ಕರ್ಕೊಂಡು ಬರೋದರ ಜೊತೆಗೆ ಮನಸ್ವಿನಿ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿರೋ ವಸ್ತುಗಳನ್ನು ತೊಗೊಂಡು ಬಂದಿದ್ದರು. ಅದು ಎಲ್ಲ ಎಲ್ಲಿ ಅಕ್ಕ? ಆಗ ಅಜ್ಜಿ, ಈಗ ಯಾಕಪ್ಪ ಅದು ನೋಡಬೇಕು ಅನ್ನಿಸ್ತಿದೆ ಅಮ್ಮ. ಆಗ ಸಂಗೀತ, ಆ ವಸ್ತುಗಳು ದೇವಯಾನಿ ತಗೊಂಡಿದ್ದು ನೆನಪು ನನಗೆ. ದೇವಯಾನಿ, ಅದೆಲ್ಲ ನಿನ್ನ ರೂಮಲ್ಲೇ ಇರಬೇಕಲ್ವಾ? ಆಗ ದೇವಯಾನಿ, ರೂಮಲ್ಲೇ ಇಟ್ಟ ಹಾಗೆ ನೆನಪು ಅಲ್ಲೇ ಇರಬೇಕಪ್ಪ. ಯಾಕೆ ಬಾವ? ಹೇಳಿದ್ನಲ್ಲ ದೇವಯಾನಿ, ನೋಡಬೇಕು ಅನ್ನಿಸ್ತಿದೆ ಅಂತ. ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ ತಂದು ಕೊಡ್ತೀಯಾ? ಅಯ್ಯೋ ಪ್ಲೀಸ್ ಎಲ್ಲ ಯಾಕೆ, ಒಂದು ನಿಮಿಷ ಇರಿ, ತರ್ತೀನಿ ಬಾವ. ಗೆಜ್ಜೆ ಚೈನು ಎಲ್ಲ ಇದರಲ್ಲೇ ಇದೆ, ತಗೊಳ್ಳಿ ಬಾವ. ದೇವಯಾನಿ, ಇನ್ಮೇಲೆ ಇದೆಲ್ಲ ನನ್ನ ಹತ್ರನೇ ಇರಲಿ. ಆಗ ಅಜ್ಜಿ, ಒಳ್ಳೆ ಹುಡುಗ ನೀನು,
ನಿನ್ನ ಮಗಳ ವಸ್ತುಗಳು ನಿನ್ನ ಹತ್ತಿರ ಇಟ್ಕೊಳ್ಳೋಕೆ ಯಾಕೆ ಕೇಳಬೇಕು? ಆದರೆ ಮನಸ್ವಿನಿ ಬಂದಮೇಲೆ ಅವಳಿಗೆ ಇದನ್ನೆಲ್ಲ ಕೊಟ್ಬಿಡಬೇಕು. ಸರಿಯಮ್ಮ. ದೇವಯಾನಿ ಮನಸ್ಸಲ್ಲಿ ಈ ವಸ್ತುಗಳು ಯಾವುದೇ ಕಾರಣಕ್ಕೂ ಭೂಮಿ ಕಣ್ಣಿಗೆ ಬೀಳಬಾರ್ದು. ಒಂದು ವೇಳೆ ಅಪ್ಪಿ ತಪ್ಪಿ ಬಿತ್ತೋ ಅಂಜು ಬದುಕು ನನ್ನ ಪ್ಲಾನು ಎರಡೂ ಮನ್ಪಾಲಾಗುತ್ತೆ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಭೂಮಿನ ಎತ್ಕೊಂಡು ರೂಮಿಗೆ ಬರ್ತಾರೆ. ಆಗ ಭೂಮಿ, ಅಯ್ಯೋ ಏನಿದು ಹೀಗೆಲ್ಲ ಪ್ರಪಂಚ ತಿರುಗ್ತಾ ಇದೆ, ಯಾಕೋ ಭೂಕಂಪ ಆಗ್ತಿದೆ ಅನ್ನಿಸ್ತಿದೆ. ಮಲಗಿಸುತ್ತಾರೆ ಅಜಿತ್. ಸಾಹೇಬ್ರೆ, ಭೂಕಂಪ ಏನಾದರೂ ಆಗ್ತಿದೆಯಾ? ಇನ್ಮೇಲೆ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇದೆ ಅಂತಾರೆ ಅಜಿತ್. ಆಗ ಭೂಮಿ, ನನ್ನ ಗಟ್ಟಿಯಾಗಿ ಹಿಡ್ಕೊಂಬಿಡಿ ಆಯಿತಾ, ಭಯ ಪಟ್ಕೋಬೇಡಿ. ಅದು ಸರಿ, ಎಲ್ಲಿ ಹೋಗ್ತಿದ್ರಿ ನೀವು? ನನಗೆ ಸ್ವಲ್ಪ ಕೆಲಸ ಇದೆ, 1 ನಿಮಿಷ ಬರ್ತೀನಿ ತಾಳು. ಎಲ್ಲಿ ಹೋಗ್ತಿದ್ದೀರಾ ಅಂದೆ. ಇಲ್ಲೇ 1-2 ನಿಮಿಷ ಬರ್ತೀನಿ. ವಾಶ್ರೂಮ್ಗೆ ಹೋಗ್ತಿದ್ದೀರಾ? ಹಾಂ, ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ವಾಶ್ರೂಮ್ಗೆ ಯಾವಾಗ ಬೇಕಾದರೂ ಹೋಗ್ಬೋದು ಸಾಹೇಬ್ರೆ, ಆದರೆ ಮೊದಲು ನಾನು ಮಾತಾಡೋದನ್ನು ಕೇಳಿಸ್ಕೊಳ್ಳಿ. ಹ್ಞೂ, ಕೇಳಿಸ್ಕೊತೀನಿ, ಮಾತಾಡು. ನಾನು ಈಗ ಮಾತಾಡಲ್ಲ, ಕುತ್ಕೊಂಡು ಮಾತಾಡೋಣವಾ? ಸರಿ, ಕುತ್ಕೋ. ಬಿದ್ದೋಗ್ತಾಳೆ. ನಿಧಾನ ಅಂತಾರೆ ಅಜಿತ್. ತಳ್ಳಬೇಡಿ ಸಾಹೇಬ್ರೆ, ಸಾರಿ, ನಂದೇ ತಪ್ಪು. ನೀನು ಆ ಕಡೆ ಜರುಗು, ನಾನು ಆ ಕಡೆನೇ ಹೋಗ್ತೀನಿ ಸಾಹೇಬ್ರೆ. ಕೂತ್ಕೊಳ್ಳಿ. ಭೂಕಂಪ ಆವಾಗವಾಗ ಆಗ್ತಿದೆ ಅನ್ನಿಸ್ತಿದೆ ಸಾಹೇಬ್ರೆ. ನಿಮ್ಮನ್ನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತಿದೆ ಗೊತ್ತಾ? ಹೇಳು. ಇಂಗ್ಲೀಷ್ ಪಿಕ್ಚರ್ ನೋಡ್ದಂಗೆ ಅನ್ನಿಸ್ತಿದೆ. ಏನಂದ್ರಿ ನೀವು? ನನಗೆ ಈ ಭೂಮಿನ ಬುಲ್ಬುಲ್ ಭೂಮಿ ಅಂತ ಕರಿತೀರಾ? ನಾನು ಹಾಗೆಲ್ಲ ಕರೆದೇ ಇಲ್ಲ ಭೂಮಿ. ಕರೆದ್ರಿ ನೀವು. ಕಾಡ್ಗೇಂಡ ಮೃಗನಾ ಅಲ್ವಾ? ಮತ್ತ್ಯಾಕೆ ಕರೆದ್ರಿ? ನಾನು ಹೇಳಿದೆ. ಏನೆಲ್ಲ ಮಾತಾಡ್ತಿದೀಯಾ ಭೂಮಿ ನೀನು? ನೀವು ಹೇಳಿದ್ರಿ. ಆಮೇಲೆ ಏನು? ಫುಲ್ ಬಾಟಲ್ ಅಜಿತ್ ರಾವ್ನಾ? ಈ ಅಮೂಲ್ ಬೇಬಿ ರಾವಣನ? ಯಾಕೆ ಆ ಥರ ಕರೆದ್ರಿ? ಯಾಕೆ ಮರಿ, ಯಾಕೆ? ನಾನು ಕರೆದೇ ಇರೋದನ್ನೆಲ್ಲ ನೀನು ಕರೆದಿ ಅಂದರೆ ಕರೆದ್ರಿ. ಅಷ್ಟು ಅಲ್ಲದೆ ಬೀಡಿ ಸೇದಿ ಈ ಅಪ್ಸರೆ ಮುಖಕ್ಕೆ ಹೊಗೆ ಬಿಟ್ಬಿಟ್ರಾ? ಯಾಕೋ ಹೀಗೆ ಮಾಡಿದೆ? ಯಾಕೋ ಮಾಡಿದೆ ಅಜಿತಾ? ಸಾಹೇಬ್ರೆ, ನಾವಿಬ್ಬರು ಮತ್ತೆ ಡ್ಯಾನ್ಸ್ ಮಾಡೋಣವಾ? ಭೂಮಿ, ನೀನು ಕುತ್ಕೊಳ್ಳೋ ಪೊಸಿಷನಲ್ಲೇ ಇಲ್ಲ. ಭೂಮಿ, ಡ್ಯಾನ್ಸ್ ಎಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ? ಮಲ್ಕೊಂಡು ರೆಸ್ಟ್ ಮಾಡು ಭೂಮಿ. ಆಗುತ್ತೆ, ನಾವು ಮಾಡೋಣ, ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾಳೆ ಭೂಮಿ. ಆಯಿತು, ಡ್ಯಾನ್ಸ್ ಆಗಲೇ ಆಡಿದ್ವಲ್ಲ, ಅದೇ ಸಾಂಗ್ ಆಡೋಣವಾ? ಬೇಡ, ಮತ್ಯಾವ ಸಾಂಗ್? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ ಇಲ್ಲಿ, ನನಗೆ ನಾನೇ ಇಲ್ಲ. ಈ ಸಾಂಗಿಗೆ ಆ ಸಿನಿಮಾಲ್ಲೇ ಡ್ಯಾನ್ಸ್ ಮಾಡಿಲ್ಲ. ನೀನೇನು ಮಾಡ್ತೀಯಾ? ನಿಂತ್ಕೋ ಬಾ ಚಿನ್ನ, ಸ್ಟೇಜ್ಗೆ ಬಾ. ತಲೆ ಕೆಡಿಸ್ಕೋಬೇಡ ಚಿನ್ನ, ನಾನು ಹೇಳ್ಕೊಡ್ತೀನಿ ಆಯಿತಾ? ನಾನು ಮಾಡಿ ತೋರಿಸ್ತೀನಿ, ನೀನು ಹಾಗೆ ಮಾಡಬೇಕು. ಒಳ್ಳೆ ಸ್ಟೂಡೆಂಟ್ ಆಗಬೇಕು. ನಿನಗೆ ಭವಿಷ್ಯ ಇದೆ ಮುಂದೆ. ನಾನು ಮಾಡ್ತೀನಿ, ನೀನು ಹಾಗೆ ಮಾಡಬೇಕು. ಡ್ಯಾನ್ಸ್ ಮಾಡ್ತಾರೆ ಭೂಮಿ. ಮತ್ತೆ ಬೆಡ್ ಮೇಲೆ ಬೀಳ್ತಾರೆ. ತಳ್ಳಿಬಿಟ್ರಾ ನನ್ನನ್ನು? ನೂಕಬೇಡಿ. ಸರಿ ಮಾಡಿ. ನಾನು ಇದನ್ನು ಮಾಡಲೇಬೇಕಾ? ಮಾಡೋ. ಓಕೆ. ಡ್ಯಾನ್ಸ್ ಮಾಡ್ತಾರೆ ಅಜಿತ್. ಹೊಡಿತಾರೆ. ಸಾಂಗ್ ಯಾವನೋ ಹಾಡ್ತಾನೆ. ನೀನು ಬರೀ ಡ್ಯಾನ್ಸ್ ತಾನೇ ಮಾಡಿದ್ದು? ನೀನೇನು ಸಾಂಗ್ ಹಾಡಿಲ್ವಲ್ಲ? ಯಾರು ಹೇಳಿದ್ದು ಹಾಡಿಲ್ಲ ಅಂತ? ಹಾಡ್ದಾ? ಮನಸಲ್ಲೇ ಹಾಡ್ಕೊಂಡೆ. ಜೋರಾಗಿ ಕೇಳಿಸ್ತಿರ್ಲಿಲ್ವಾ? ಹಾಡು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಾರೆ ಅಜಿತ್. ಮತ್ತೆ ಇಬ್ಬರು ಸೇರಿ ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಭೂಮಿ, ಸಾಹೇಬ್ರೆ, ನನಗೆ ತಲೆ ತುಂಬ ನೋಯ್ತಾ ಇದೆ ಸಾಹೇಬ್ರೆ. ಆಗ ಅಜಿತ್, ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಜಿತ್ ಭೂಮಿ ತಲೆ ಸವರುತ್ತಾ ಕನಸು ಕಾಣ್ತಾರೆ. ಫಸ್ಟ್ ನೈಟ್ ಡೆಕೋರೇಟ್ ಆಗಿರುತ್ತೆ. ಹಾಲು ತಗೊಂಡು ಭೂಮಿ ಬಂದಿರುತ್ತಾಳೆ. ಆಗ ಅಜಿತ್, ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೀಯಾ? ಈ ಓಲೆ ಎಲ್ಲಿ ಮಾಡಿಸಿದ್ರಿ ಅಂತ ಕೇಳಬೇಕು ಅಂದ್ಕೊಂಡಿದ್ದೆ. ಎಲ್ಲಿ ಮಾಡಿಸಿದ್ದು? ಸಂತೆ ಬೀದಿಯಲ್ಲಿ. ಮತ್ತು ಈ ನಕ್ಲೆಸ್ ಸಾಹೇಬ್ರೆ, ಬೈಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಅಲ್ಲ ಭೂಮಿ, ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಿನಗೆ ಹೇಗೆ ಗೊತ್ತಾಗೋಯ್ತು ಅಂತ? ನನಗೆ ಮನಸ್ಸಲ್ಲಿ ಏನು ಅಂದ್ಕೊತೀರಾ ನೀವು ಅನ್ನೋದು ನನಗೆ ಮುಂಚೆನೇ ಗೊತ್ತಾಗಿಬಿಡುತ್ತೆ. ಈಗ ಏನು ಅಂದ್ಕೊಂಡೆ ಹೇಳು? ನಾನು ಹೇಳಲ್ಲಪ್ಪ. ಪ್ಲೀಸ್ ಹೇಳು. ಇಲ್ಲ ಸಾಹೇಬ್ರೆ, ನನಗೆ ನಾಚಿಕೆ ಆಗುತ್ತೆ. ಈ ನಾಚಿಕೆ ಗೀಚಿಗೆ ಎಲ್ಲ ಊರಿಂದ ಆಚೆಗೆ ಇರಬೇಕು ಅಲ್ವಾ? ಸದ್ಯಕ್ಕೆ ಈ ರೂಮಿಂದ ಆಚೆ ಇದ್ದರೆ ಸಾಕಲ್ವಾ? ಟಾಪಿಕ್ ಡೈವರ್ಟ್ ಆಗ್ತಿದೆಯಪ್ಪ. ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡೆ ಅಂತ ಮೊದಲು ಹೇಳು. ಹೋಗಿ ಸಾಹೇಬ್ರೆ, ನೀವು ಪೊಲೀಸಿಂದ ಬರ್ತಾ ಪೋಲಿ ಆಗ್ತಾ ಇದ್ದೀರಾ. ಎಲ್ಲ ನಿನ್ನಿಂದಾನೆ. ಹೋಗಿಯಪ್ಪ.
ಈ ಹಾಲು ಕುಡಿಸೋಕೆ ಹೋಗ್ತಾರೆ ಅಜಿತ್. ನೀವು ಅಂತಾಳೆ ಭೂಮಿ. ನೀನು ಕುಡಿದ ಮೇಲೆ ನಾನು ಅಪ್ಸರೆ ಪ್ಯಾರ್ಗೆ ಆಗಿಬಿಟ್ಟೈತೆ ಅಂತ ಹಾಡುತ್ತಾರೆ. ಅಜಿತ್ ಮತ್ತು ಭೂಮಿ ಹಾಡ್ತಾ ಮಲಗ್ತಾರೆ. ಆಗ ರಿಯಲ್ ಮೂಡಿಗೆ ಬಂದು ನನ್ನ ಪ್ರೀತಿನ ನಿನಗೆ ಹೇಳ್ಕೋಬೇಕು ಅಂತ ಬಂದಾಗೆಲ್ಲ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಭೂಮಿ. ತುಂಬ ಸಲ ನಾನೇನು ಹೇಳ್ಕೊಳ್ಳದೇನೆ ತುಂಬ ಅರ್ಥ ಮಾಡ್ಕೊತೀಯ. ಆದರೆ ನನ್ನ ಪ್ರೀತಿ ವಿಚಾರದಲ್ಲಿ ಯಾಕೆ ನಾನು ಹೇಳ್ಕೊಂಡ್ಮೇಲೂ ನಿನಗೆ ಅರ್ಥ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ನಿನಗೆ ನನ್ನ ಪ್ರೀತಿ ಯಾವಾಗ ಅರ್ಥ ಆಗುತ್ತೋ, ನಾವಿಬ್ಬರು ಯಾವಾಗ ಒಂದಾಗ್ತೀವೋ ಆ ದೇವರಿಗೆ ಗೊತ್ತು. ಮುಂದಿನ ಸಂಚಿಕೆಯಲ್ಲಿ ಶಾರದಾ ಅವರು ಮತ್ತೆ ಅಶ್ವಿನಿ ಕೈಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಆಗ ರಾಜಮ್ಮ ಬಂದು ಮೇಡಮ್ ಅಮ್ಮ ತಪ್ಪಿಸಿಕೊಂಡು ಬಿಟ್ಟಿದ್ದಾರೆ. ಆಗ ಅಶ್ವಿನಿ ರೌಡಿ ಕೆನ್ನೆಗೆ ಹೊಡೆದು ಎಮ್ಮೆ ಕೋನಗಳ ಥರ ಬೆಳೆದಿದ್ದೀರಾ. ಆಫ್ಟರ್ ಆಲ್ ಒಂದು ಹೆಂಗ್ಸ್ನ ನೋಡ್ಕೊಳ್ಳೋಕ್ಕೆ ಆಗೋದಿಲ್ವಾ ನಿಮ್ಮ ಕೈಯಲ್ಲಿ? ಬನ್ನಿ ಹುಡ್ಕೋಣ. ಅಜಿತ್ ಭೂಮಿ ಕಾರ್ ಡಿಕ್ಕಿ ಒಳಗೆ ಕೂತ್ಕೋತಾರೆ ಶಾರದಮ್ಮ. ಆಗ ಅಶ್ವಿನಿ ನೋಡಿ ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಆ ಶಾರದಾ ಡಿಕ್ಕಿ ಒಳಗಡೆ ಬಚ್ಚಿಟ್ಕೊಂಡಿರೋದು ಅಜಿತ್ಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗೋದ್ರೊಳಗಡೆ ನಾನು ಏನಾದರೂ ಮಾಡಲೇಬೇಕು. ಅಜಿತ್ ಕಾರ್ ತೊಗೊಂಡು ಹೋಗ್ತಾರೆ. ಅದರ ಹಿಂದೆನೇ ಅಶ್ವಿನಿ ಓಡ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.